ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಮೋಕ್ಷಮಾರ್ಗಸ್ಯ ನೇತಾರಂ ಬೇತಾರಂ ಕರ್ಮ ಭೂಭೃತಾಂ ಜ್ಞಾತಾರಂ ವಿಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ. जय बोलो अनंतानंद सिद्ध परमेष्टि भगवान की जय. जय बोलो चतुर्विंशति तीर्थंकर भगवान की जय. जय बोलो अहिंसामय विश्व धर्म की जय. ಸದ್ಧರ್ಮ ಸಂಯುಕ್ತ ಬಂಧುಗಳೇ, ನಾವು ಕಳೆದ ವಾರ ವಿಶೇಷವಾಗಿ ದ್ರವ್ಯ ಸಂಗ್ರಹದ ಪುದ್ಗಲ ದ್ರವ್ಯದ 10 ಪರ್ಯಾಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಕಳೆದ 3 ಸಂಚಿಕೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸಿದವರ ಹೆಸರನ್ನು ಹೇಳುವುದರೊಂದಿಗೆ ವಿಶೇಷವಾಗಿ ನಮ್ಮ ಈ ವಾರದ ಪುದ್ಗಲ ದ್ರವ್ಯದ 10 ಪರ್ಯಾಯಗಳ ನಂತರದ ಅಧ್ಯಯನದ ಪ್ರಶ್ನೆಗಳನ್ನು, ಧರ್ಮದ್ರವ್ಯದ ಸ್ವರೂಪಗಳನ್ನು ಇವತ್ತು ನಾವು ತಿಳಿಕೊಳ್ಳಲಿಕ್ಕೆ ಇದ್ದೇವೆ. ಕಳೆದ ವಾರದ ಪ್ರಶ್ನೆಗಳನ್ನು ಮೊದಲು ಕೇಳೋಣ. ಶಬ್ದದ ಭೇದಗಳನ್ನು ತಿಳಿಸಿ. ಪ್ರಶ್ನೆ 1. ಪ್ರಶ್ನೆ 2. ಯಾವುದನ್ನು ಸಾಕ್ಷರ ಶಬ್ದ ಎನ್ನುತ್ತಾರೆ? ಪ್ರಶ್ನೆ 3. ಆಭಾಷಾತ್ಮಕ ಶಬ್ದದ ಭೇದಗಳು ಯಾವುವು? ಪ್ರಶ್ನೆ 4. ಪ್ರಾಯೋಗಿಕ ಶಬ್ದಗಳು ಯಾವುವು? ಪ್ರಶ್ನೆ 5. ಸೂಕ್ಷ್ಮತೆಯ ಭೇದಗಳನ್ನು ತಿಳಿಸಿರಿ. ಪ್ರಶ್ನೆ 6. ಯಾವುದನ್ನು ಭೇದ ಎನ್ನುತ್ತಾರೆ? ಇದಿಷ್ಟು ಪ್ರಶ್ನೆಗಳು ಸಂಚಿಕೆ 4ಕ್ಕೆ ಸರಿಯಾಗಿ ನಾವು ಕೇಳ್ತಾ ಇದ್ದೇವೆ. ನೀವು ಆ ಪ್ರಶ್ನೆಗಳಿಗೆ ಬರುವ ವಾರ ನಿರಂಜನ್ ಕುದ್ಯಾಡಿಯವರೊಂದಿಗೆ ನೇರವಾಗಿ ಸಂಪರ್ಕ ಮಾಡುವುದರೊಂದಿಗೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ಬೋದಂತ ಹೇಳ್ತಾ, ಈಗ ಧರ್ಮದ್ರವ್ಯದ ಸ್ವರೂಪವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಪರಿಣಯಣ ದಮ್ಮು ಪುಗ್ಗಲ ಜೀವಾಣ ಗಮನ ಸಹಯಾರಿ ತೋಯಂ ಜಹ ಮುಚ್ಚಾಣಂ ಅಚ್ಚಂತಣೇವ ಸೋಣೇಯಿ. ಚಲಿಸುವ ಮೀನುಗಳಿಗೆ ಹೇಗೆ ನೀರು ಸಹಾಯವನ್ನು ಕೊಡುತ್ತದೋ ಅದರಂತೆಯೇ ಧರ್ಮದ್ರವ್ಯವು ಚಲಿಸುತ್ತಿರುವ ಜೀವ ಮತ್ತು ಪುದ್ಗಲಗಳಿಗೆ ಚಲನೆಯಲ್ಲಿ ಸಹಾಯಕವಾಗುತ್ತದೆ. ಧರ್ಮದ್ರವ್ಯವನ್ನು ವಿವರಿಸಲು ಮೀನು ಮತ್ತು ನೀರಿನ ಉದಾಹರಣೆಯನ್ನು ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನೀರಿಲ್ಲದೆ ಮೀನು ಬದುಕುವುದಿಲ್ಲ, ಫಿಶ್ ಔಟ್ ಆಫ್ ವಾಟರ್ ಅಂತ ಹೇಳಿದ್ದಾರೆ. ಹಾಗಾಗಿ ನೀರು ಅದಕ್ಕೆ ಪ್ರಾಣದಷ್ಟೇ ಅತ್ಯಂತ ಅಗತ್ಯದ್ದು. ಹೇಗೆ ಶ್ವಾಸೋಚ್ಛ್ವಾಸ ಮನುಷ್ಯನಿಗೆ ಅಗತ್ಯವೋ ಅದೇ ರೀತಿ ಮೀನಿಗೆ ನೀರು ಇಲ್ಲಿ ಸಹಕಾರವನ್ನು ಕೊಡುತ್ತದೆ. ನೀರಿಲ್ಲದೆ ಮೀನು ಬದುಕುವುದು ಅಸಾಧ್ಯವಾಗ್ತದೆ. 1000 ಅಡಿ ಎತ್ತರದಿಂದ ಬೀಳುವ ನೀರಿನ ಸಹಾಯದಿಂದ ಮೀನು ಮೇಲೆ ಏರಬಲ್ಲದು. ರಭಸದಿಂದ ಹರಿಯುವ ನೀರಿನ ಮಧ್ಯದಲ್ಲೂ ನಿಲ್ಲಬಲ್ಲದು. ನೀರಿನ ವೇಗವು ಅದನ್ನು ಹರಿಸಲಾರದು. ಆದ್ದರಿಂದ ಈ ಗಾಥೆಯಲ್ಲಿ ಅಚ್ಚಂತ ನೇವ ಸೋಹೇಣ ಈ ಅಂತ ಹೇಳಿದ್ದಾರೆ. ಅಂದರೆ ನಿಂತಿರುವುದನ್ನು ಧರ್ಮದ್ರವ್ಯವು ಚಲಿಸುವಂತೆ ಮಾಡುವುದಿಲ್ಲ ಎಂದಿದೆ. ಈ ಜೀವವು ಸಿದ್ಧಾಲಯಕ್ಕೆ ಹೋಗುವುದಕ್ಕೆ ಊರ್ಧ್ವಗಮನ ಮಾಡುವಾಗ ನೀರಿನಲ್ಲಿ ಮೀನಿನಂತೆ ಮೇಲೇರುತ್ತದೆ. ಇಲ್ಲಿ ಧರ್ಮದ್ರವ್ಯವು ಸಹಾಯವನ್ನು ಕೊಡುತ್ತದೆ. ನಿಮಿತ್ತಗಳು 2 ಪ್ರಕಾರ ಅಂತ ಹೇಳಿದ್ದಾರೆ. ಒಂದು ಪ್ರೇರಕ ನಿಮಿತ್ತ, ಇನ್ನೊಂದು ಉದಾಸೀನ ನಿಮಿತ್ತ ಅಂತ. ಪ್ರೇರಕ ನಿಮಿತ್ತ ಅಂತ ಹೇಳಿದರೆ ಯಾವುದು ಕಾರ್ಯವೆಸಗಲು ಪ್ರೇರಣೆಯನ್ನು ಕೊಡುತ್ತದೋ ಅದನ್ನು ಪ್ರೇರಕ ನಿಮಿತ್ತ ಅಂತ ಹೇಳಿದ್ದಾರೆ. ಯಾವುದು ಕಾರ್ಯವೆಸಗಲು ಪ್ರೇರಣೆ ನೀಡುತ್ತದೋ ಅದನ್ನು ಪ್ರೇರಕ ನಿಮಿತ್ತ ಎಂದು ಹೇಳುತ್ತಾರೆ. ಓದಿಸಲು ಗುರುವು ಪ್ರೇರಣೆಯನ್ನು ಕೊಡ್ತಾನೆ, ಇಲ್ಲಿ ಗುರು ಪ್ರೇರಕ ನಿಮಿತ್ತವಾಗಿರ್ತಾನೆ. ಅದೇ ರೀತಿಯಾಗಿ ಉದಾಸೀನ ನಿಮಿತ್ತ ಅಂತ ಹೇಳಿದರೆ ಯಾವುದೋ ಕಾರ್ಯವಾಗಲು ಸಹಯೋಗವೀಯುವುದೋ ಅದನ್ನು ಉದಾಸೀನ ನಿಮಿತ್ತ ಅಂತ ಹೇಳ್ತಾರೆ. ಓದಲು ಪುಸ್ತಕ ಇಲ್ಲಿ ಉದಾಸೀನ ನಿಮಿತ್ತವಾಗಿದೆ. ಹಾಗೆಯೇ ಜೀವ ಮತ್ತು ಪುದ್ಗಲಗಳ ಚಲನೆಯಲ್ಲಿ ಧರ್ಮದ್ರವ್ಯವು ಯಾವುದರ ನಿಮಿತ್ತ ಅಂತ ಪ್ರಶ್ನೆ ಮಾಡಿದರೆ, ಜೀವ ಮತ್ತು ಪುದ್ಗಲದ ಚಲನೆಯಲ್ಲಿ ಸಹಾಯವೀಯುವ ಧರ್ಮದ್ರವ್ಯವು ಉದಾಸೀನ ನಿಮಿತ್ತವಾಗಿದೆ.
ಏಕೆಂದರೆ ಒತ್ತಾಯಪೂರ್ವಕ ಇದು ಯಾವುದಕ್ಕೂ ಚಲನೆ ಕೊಡುವುದಿಲ್ಲ, ಚಲಿಸುತ್ತಿರುವುದಕ್ಕೆ ಸಹಾಯವನ್ನು ಅಷ್ಟೇ ಕೊಡುತ್ತದೆ. ಅದೇ ರೀತಿಯಾಗಿ ನಾವು ಧರ್ಮದ್ರವ್ಯವು ಎಲ್ಲೆಲ್ಲಿ ಇರುತ್ತದೆ ಎನ್ನುವ ಒಂದು ಪ್ರಶ್ನೆಯನ್ನು ಮಾಡಿದಾಗ ಸಂಪೂರ್ಣ ಲೋಕಾಕಾಶದಲ್ಲಿ ಧರ್ಮದ್ರವ್ಯವು ಇದೆ. ಧರ್ಮದ್ರವ್ಯದ ಸಹಾಯವಿಲ್ಲದೆ ಜೀವ ಮತ್ತು ಪುದ್ಗಲಗಳು ಒಂದೆಡೆಯಿಂದ ಇನ್ನೊಂದೆಡೆ ಚಲಿಸಲಾರವು. ಹಾಗಾಗಿ ನಾವು ತಿಳ್ಕೊಳ್ಬೇಕು, ಸಂಪೂರ್ಣ ಲೋಕಾಕಾಶದಲ್ಲಿ ಧರ್ಮದ್ರವ್ಯ ಇದೆ. ಈ ಧರ್ಮದ್ರವ್ಯದ ಸಹಾಯದಿಂದಲೇ ಜೀವ ಮತ್ತು ಪುದ್ಗಲಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತವೆ ಅನ್ನೋದನ್ನು ತಿಳ್ಕೊಳ್ಬೇಕು. ಇದನ್ನೇ ವೈಜ್ಞಾನಿಕ ಭಾಷೆಯಲ್ಲಿ ಈಥರ್ ಎಂದು ಕರೆಯುತ್ತಾರೆ. ಅಧರ್ಮ ದ್ರವ್ಯದ ಸ್ವರೂಪ ಟಾಣ ಜುದಾಣ ಅದಮ್ಮೋ ಪುಗ್ಗಲ ಜೀವಾಣ ಟಾಣ ಸಹಯಾರಿ ಛಾಯಾ ಜಹ ಸೈಯಾಣಂ ಗಚ್ಚಂತಾಣೇವ ಸೋದರೈ. ಹೇಗೆ ನೆರಳು ನಿಲ್ಲಿರುವ ಪ್ರಯಾಣಿಕರಿಗೆ ನಿಲ್ಲಲು ಸಹಾಯವೀಯುವುದು, ಅದೇ ರೀತಿ ಅಧರ್ಮ ದ್ರವ್ಯವು ನಿಲ್ಲುತ್ತಿರುವ ಜೀವಪುದ್ಗಲಗಳಿಗೆ ನಿಲ್ಲಲು ಸಹಾಯವನ್ನು ಕೊಡುತ್ತದೆ. ಚಲಿಸುತ್ತಿರುವ ಜೀವ ಮತ್ತು ಪುದ್ಗಲಗಳನ್ನು ನಿಲ್ಲಿಸುವುದಿಲ್ಲ. ಅಧರ್ಮ ದ್ರವ್ಯದ ವಿವರಣೆಗೆ ಮರದ ನೆರಳು ಹಾಗೂ ಪ್ರಯಾಣಿಕನ ಉದಾಹರಣೆಯನ್ನು ನೀಡಲು ಒಂದು ಕಾರಣವನ್ನು ಕೊಡ್ತೇವೆ. ಮರದ ನೆರಳು ಯಾವಾಗಲೂ ಮರದ ಕೆಳಗಡೆ ಅಕ್ಕಪಕ್ಕವೇ ಇರುತ್ತದೆ, ಮೇಲ್ಗಡೆ ಇರುವುದಿಲ್ಲ. ನಮಗೆ ಗೊತ್ತೇ ಇರ್ತದೆ, ಸ್ಥಾಯಿಯಾಗಿ ನಿಂತ ಮರದ ನೆರಳು ಅಲ್ಲೇ ಇರಬೇಕು. ಆದ್ದರಿಂದ ನೆರಳನ್ನು ನೋಡಿದ ಪ್ರಯಾಣಿಕನು ನಿಲ್ಲಬೇಕಿದ್ದರೆ ನಿಲ್ಲಬಲ್ಲ, ಇಲ್ಲವಾದರೆ ತೆರಳಬಲ್ಲ. ಆಗಲೂ ನೆರಳು ಅವನನ್ನು ತಡೆಯುವುದಿಲ್ಲ. ಆದ್ದರಿಂದ ಗಚ್ಚಂತಣೇವ ಸೋದರಾಯಿ ಎಂದು ಹೇಳಲಾಗಿದೆ. ಅಭಿಪ್ರಾಯ ಇಷ್ಟೇ, ಯಾವ ರೀತಿ ನೆರಳು ನಿಂತಿರುವ ಪ್ರಯಾಣಿಕನಿಗೆ ಸಹಾಯವನ್ನು ಕೊಡುತ್ತದೋ ಅದರಂತೆ ಅಧರ್ಮ ದ್ರವ್ಯವು ನಿಂತಿರುವ ಜೀವಪುದ್ಗಲಗಳಿಗೆ ನಿಲ್ಲಲು ಸಹಾಯಕವಾಗಿದೆ. ಜೀವಪುದ್ಗಲಗಳನ್ನು ನಿಲ್ಲಿಸುವುದರಲ್ಲಿ ಅಧರ್ಮ ದ್ರವ್ಯವು ಯಾವ ನಿಮಿತ್ತವಾಗಿದೆ ಅನ್ನುವ ಪ್ರಶ್ನೆಗೆ ಉದಾಸೀನ ನಿಮಿತ್ತವಾಗಿದೆ. ಏಕೆಂದರೆ ಒತ್ತಾಯಪೂರ್ವಕ ಯಾರನ್ನೂ ನೆರಳು ನಿಲ್ಲಿಸುವುದಿಲ್ಲ. ಅದೇ ರೀತಿ ಅಧರ್ಮ ದ್ರವ್ಯವು ಒತ್ತಾಯದಿಂದ ಯಾರನ್ನೂ ನಿಲ್ಲಿಸುವುದಿಲ್ಲ ಅನ್ನುವುದನ್ನು ಸತ್ಯವನ್ನು ನಾವು ಕಾಣಬೇಕು. ಧರ್ಮದ್ರವ್ಯ ಮತ್ತು ಅಧರ್ಮ ದ್ರವ್ಯಗಳು ಎಲ್ಲಿರುತ್ತವೆ ಅಂತ ಹೇಳಿದರೆ, ಎಲ್ಲ ಲೋಕಾಕಾಶದಲ್ಲಿ ಧರ್ಮದ್ರವ್ಯ ಮತ್ತು ಅಧರ್ಮ ದ್ರವ್ಯಗಳು ಇರುತ್ತವೆ. ಎರಡರಲ್ಲೂ ಇರುವ ಶಕ್ತಿಯು ಸಮಾನವಾಗಿದೆ. ಎರಡರಲ್ಲೂ ಸಮಾನ ಶಕ್ತಿ ಇದ್ದಲ್ಲಿ ಯಾರೋ ಸಂಸಾರದಲ್ಲಿ ಚಲಿಸಲು ಅಥವಾ ನಿಲ್ಲಲು ಆಗುತ್ತಿರಲಿಲ್ಲ. ಏಕೆಂದರೆ ಧರ್ಮದ್ರವ್ಯವು ಯಾವುದಕ್ಕಾದರೂ ಚಲಿಸಲು ಸಹಾಯವಾಗುವಾಗ ಅಧರ್ಮ ದ್ರವ್ಯವು ಅದು ನಿಲ್ಲಲು ಸಹಾಯವಿರುತ್ತದೆ. ಧರ್ಮ ಹಾಗೂ ಅಧರ್ಮ ದ್ರವ್ಯಗಳು ಉದಾಸೀನ ಕಾರಣಗಳಾಗಿವೆ. ಪ್ರೇರಕ ಕಾರಣವಾಗುತ್ತಿದ್ದಲ್ಲಿ ಅಂಥ ಸ್ಥಿತಿಯು ಉದ್ಭವವಾಗುತ್ತಿತ್ತು. ಧರ್ಮದ್ರವ್ಯವು ಯಾವುದಕ್ಕೂ ಒತ್ತಾಯಪೂರ್ವಕ ಚಲಿಸಲು ಪ್ರೇರೇಪಿಸುವುದಿಲ್ಲ. ಹಾಗೆಯೇ ಅಧರ್ಮ ದ್ರವ್ಯವು ಯಾವುದಕ್ಕೂ ಒತ್ತಾಯಪೂರ್ವಕ ನಿಲ್ಲಲು ಪ್ರೇರೇಪಿಸುವುದಿಲ್ಲ. ವೈಜ್ಞಾನಿಕವಾಗಿ ಅಧರ್ಮ ದ್ರವ್ಯವನ್ನು ಮೂಮೆಂಟ್ಸ್ ಆಫ್ ಇನರ್ಸಿಯಾ ಎನ್ನುತ್ತಾರೆ. ಈಗ ನಾವು ಆಕಾಶ ದ್ರವ್ಯದ ಬಗ್ಗೆ ತಿಳ್ಕೊಳ್ಳೋಣ. ಯಾವುದು ಇರುವುದಕ್ಕೆ ಅವಕಾಶವನ್ನು ಕೊಡುತ್ತದೋ ಅದಕ್ಕೆ ಆಕಾಶ ದ್ರವ್ಯ ಅಂತ ಹೇಳಿದ್ದಾರೆ. ಜೀವ ಆವಗಾಸದಾಣ ಜೊಗ್ಗಂ ಜೀವಾದೀನಾಂ ವಿಯಾಣ ಆಯಾಸಂ ಜಣ್ಣಂ ಲೋಗಗಾಸಂ ಅಲ್ಲೋಗಗಾಸಮಿದಿ ಮವಿಹಂ. ಜೀವ ಪುದ್ಗಲ ಧರ್ಮ ಅಧರ್ಮ ಮತ್ತು ಕಾಲದ್ರವ್ಯಗಳಿಗೆ ಅವಕಾಶವನ್ನು ಕೊಡುವುದಕ್ಕೆ ಯೋಗ್ಯವಾದುದರಿಂದ ಜಿನೇಂದ್ರ ಭಗವಾನರು ಇದನ್ನು ಆಕಾಶ ದ್ರವ್ಯ ಅಂತ ಹೇಳಿದ್ದಾರೆ. ಈ ಆಕಾಶದಲ್ಲಿ ಎರಡು ರೀತಿಯ ಭೇದಗಳಿವೆ. ಒಂದು ಲೋಕಾಕಾಶ, ಇನ್ನೊಂದು ಅಲೋಕಾಕಾಶ. ಯಾರಾದರೂ ಕೇಳಿದರೆ ನೀವು ಲೋಕಾಕಾಶದಲ್ಲಿದ್ದೀರೋ ಅಲೋಕಾಕಾಶದಲ್ಲಿದ್ದೀರೋ ಅಂತ ಹೇಳಿದರೆ ನಾವು ಖಂಡಿತವಾಗಿ ಸ್ಪಷ್ಟವಾಗಿ ಹೇಳಬೇಕು, ನಾವೆಲ್ಲರೂ ಕೂಡ ತ್ರಸನಾಡಿಯಲ್ಲಿರುವ ಲೋಕಾಕಾಶದಲ್ಲಿದ್ದೇವೆ ಅಂತ ಹೇಳಬೇಕು. ಅದರಿಂದ ಹೊರಗಡೆ, ತ್ರಸನಾಡಿಯಿಂದ ಹೊರಗಡೆ ಅಲೋಕಾಕಾಶ ಅಂತ ಹೇಳ್ತಾರೆ. ಆಕಾಶ ಅಂದರೆ ಜೀವಾದಿ 5 ದ್ರವ್ಯಗಳಿಗೆ ಯಾವುದು ಇರಲು ಜಾಗವನ್ನು ಕೊಡುತ್ತದೋ ಅದೆಲ್ಲವೂ ಆಕಾಶ ದ್ರವ್ಯ. ಆಕಾಶ ದ್ರವ್ಯದ ಕಾರ್ಯ ಏನು ಅಂತ ಕೇಳಿದರೆ ಅವಕಾಶವನ್ನು ಕೊಡುವುದು ಆಕಾಶ ದ್ರವ್ಯದ ಕೆಲಸವಾಗಿದೆ. ನಮಗೆಲ್ಲ ಇರುವುದಕ್ಕೆ ಅವಕಾಶ ಕೊಡುವುದೇ ಆಕಾಶ. ಆಕಾಶ ದ್ರವ್ಯದ ಒಂದು ಕಾರಣದಿಂದ ನಾವು ಕುರ್ಚಿಯಲ್ಲಿ ಕೂತ್ಕೊಳ್ತೇವೆ ಅಥವಾ
ಯಾವುದಾದ್ರೂ ಚಾಪೆಯಲ್ಲಿ ಕೂತ್ಕೊಳ್ತೇವೆ, ಮೇಲೆ ನೆಲದಲ್ಲಿ ಕೆಳಗೆ ಗಾಡಿಯಲ್ಲಿ ಎಲ್ಲೂ ಕೂತ್ಕೊಂಡ್ರೂ ಅದೊಂದು ಸ್ಪೇಸ್, ಅದೊಂದು ಅವಕಾಶವನ್ನು ಕೊಡುವಂಥದ್ದು. ಅದು ಎಲ್ಲವೂ ಆಕಾಶ. ಆಕಾಶದಲ್ಲಿ ನಾವು ಎಲ್ಲರೂ ಕೂಡ ಈ 5 ದ್ರವ್ಯಗಳಿಗೆ ಅವಕಾಶವನ್ನು ಕೊಟ್ಟದ್ರಿಂದ ಇದೆಲ್ಲವೂ ಕೂಡ ಇರ್ತವೆ. ಜೀವಾದಿ ದ್ರವ್ಯಗಳ ಅವಗಾಹನೆಯಲ್ಲಿ ಆಕಾಶ ದ್ರವ್ಯವು ಉದಾಸೀನ ನಿಮಿತ್ತವಾಗಿದೆ. ಲೋಕಾಕಾಶ ಮತ್ತು ಅಲೋಕಾಕಾಶಗಳ ಗಡಿ ಅಂದರೆ ಎಲ್ಲೇ ಎಷ್ಟಿರ್ತದೆ? ದಮ್ಮ ಕಾಲೋ ಪುಗ್ಗಲ ಜೀವಾಯ ಸಂತಿ ಜಾವದಿಯೇ ಆಯಾಸೆ ಸೋ ಲೋಗೋ ತತ್ತೋ ಪರದೋ ಅಲೋಗುತ್ತೋ. ಆಕಾಶದಲ್ಲಿ ಎಲ್ಲಿ ತನಕ ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲದ್ರವ್ಯಗಳಿವೆಯೋ ಅದು ಲೋಕಾಕಾಶವೆಂದು, ಅದರ ಹೊರಗೆ ಅಲೋಕಾಕಾಶವೆಂದು ಹೇಳಲಾಗಿದೆ. ಲೋಕ ಎಂದು ನಾವು ಯಾವುದಕ್ಕೆ ಕರೀಬಹುದು? ಆಕಾಶದಲ್ಲಿ ಎಲ್ಲಿ ತನಕ ಜೀವ ಮತ್ತು ಅಜೀವ ದ್ರವ್ಯಗಳಿವೆಯೋ ಅಷ್ಟರವರೆಗೆ ನಾವು ಲೋಕ ಅಂತ ಹೇಳಬೇಕು. ಒಬ್ಬರು ಲೋಕ ಅಂತ ಕೇಳಿದರೆ ನಾವು ಹೇಳಬೇಕು, ಓ ಮಾರಾಯ ಲೋಕ ಅಂತ ಹೇಳ್ತಾರೆ. ಆ ಲೋಕ ಅಂದರೆ ಏನು? ಅದರ ಸ್ವರೂಪ ಅಂದರೆ ಜೀವ ಮತ್ತು ಪುದ್ಗಲ ಎಲ್ಲಿಯವರೆಗೆ ಇರ್ತದೋ, ಆಕಾಶದಲ್ಲಿ ಎಲ್ಲಿಯ ತನಕ ಜೀವ ಮತ್ತು ಅಜೀವ ದ್ರವ್ಯಗಳಿವೆಯೋ ಅಷ್ಟರವರೆಗಿನ ಎಲ್ಲೆಯನ್ನು ನಾವು ಲೋಕ ಎನ್ನುತ್ತೇವೆ. ಹಾಗಾದರೆ ಅಲೋಕ ಅಂತ ಯಾವುದು? ಲೋಕದಿಂದ ಹೊರಗೆ ಬರೇ ಆಕಾಶ ಇರುವಂಥದ್ದು, ಅನ್ಯ ದ್ರವ್ಯಗಳೇ ಇಲ್ಲ, ಖಾಲಿ ಖಾಲಿ ಖಾಲಿ. ಈ ಖಾಲಿಯಾಗಿರ್ತಕ್ಕಂಥ ಒಂದು ಅನ್ಯ ದ್ರವ್ಯಗಳಿಲ್ಲದಂಥ ಪ್ರದೇಶ ಯಾವುದಿದೆಯೋ ಅದನ್ನು ಅಲೋಕಾಕಾಶ ಎಂದು ಹೇಳುತ್ತಾರೆ. ಲೋಕದ ಆಕಾಶವನ್ನು ಲೋಕಾಕಾಶವೆಂದು, ಅಲೋಕದ ಆಕಾಶವನ್ನು ಅಲೋಕಾಕಾಶವೆಂದು ಹೇಳುತ್ತಾರೆ. ಅಗುರುಲಘು ಗುಣದಿಂದಾಗಿ ಎಲ್ಲ ದ್ರವ್ಯಗಳು ತಮ್ಮ ತಮ್ಮ ಸ್ವಭಾವವನ್ನು ಬಿಡುವುದಿಲ್ಲ. ಆದ್ದರಿಂದ ಎಲ್ಲವೂ ಒಂದೇ ಆಗಲು ಸಾಧ್ಯವಿಲ್ಲ. ಅಲೋಕಾಕಾಶವು ದೊಡ್ಡದಾಗಿದೆ, ಲೋಕಾಕಾಶವು ಚಿಕ್ಕದಾಗಿದೆ. ಯಾವುದರ ಹೋಲಿಕೆಯಲ್ಲಿ? ಅಲೋಕಾಕಾಶದ ಹೋಲಿಕೆಯಲ್ಲಿ. 2 ಆಕಾಶಗಳು ಅಂತ ಹೇಳಿದ್ದೇವೆ, ಲೋಕಾಕಾಶ ಮತ್ತು ಅಲೋಕಾಕಾಶ. ಅದರಲ್ಲಿ ಲೋಕಾಕಾಶ ಮತ್ತು ಅಲೋಕಾಕಾಶವನ್ನು ಹೋಲಿಕೆ ಮಾಡಿದರೆ ಜೀವಪುದ್ಗಲಗಳಿರತಕ್ಕಂಥ ಲೋಕಾಕಾಶಕ್ಕಿಂತ ಏನೂ ಇಲ್ಲದಂಥ ಅಲೋಕಾಕಾಶವೇ ದೊಡ್ಡದು ಅನ್ನೋದನ್ನು ಹೇಳಿದ್ದಾರೆ. ದವ್ವ ಪರವಟ್ಟದು ಜೋಸೋ ಕಾಲೋ ಹವೈ ವ್ಯವಹಾರೋ ಪರಿಣಾಮದಿ ಲಕ್ಕು ದಟ್ಟಣ ಲಕ್ಕೋಯ ಪರಮಟ್ಟು. ಎಲ್ಲ ದ್ರವ್ಯಗಳಲ್ಲಿ ಯಾವ ಪರಿವರ್ತನೆಯು ಆಗುತ್ತಿರುತ್ತದೋ ಈ ಪರಿವರ್ತನೆಗೆ ಯಾವುದು ಕಾರಣವೋ ಅದು ಕಾಲದ್ರವ್ಯ ಎನಿಸುತ್ತದೆ. ಕಾಲದ ಮಹತ್ವ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕಾಲ ಸರಿದು ಹೋಗ್ತದೆ, ನಮ್ಮನ್ನು ಕೊಂದು ಬಿಡ್ತದೆ ಅಂತ ಹೇಳಿದರೆ ನಾವು ಸರಿದಷ್ಟು ಸಮಯ ನಮ್ಮ ಆಯುಷ್ಯವನ್ನು ಕಳೆದುಕೊಂಡೆವಂತ, ಇನ್ನು ಉಳಿದದ್ದು ಮಾತ್ರ ನಮ್ಮ ಶೇಷ. ಹಾಗಾಗಿ ಈ ಕಾಲಕ್ಕೆ ಬಹಳಷ್ಟು ಮಹತ್ವ ಇದೆ. ಮೋಕ್ಷಕ್ಕೆ ಹೋಗತಕ್ಕಂಥ ಎಲ್ಲ ಜೀವರು ಕೂಡ ಕಾಲವನ್ನು ಬಹಳ ಮಹತ್ವವನ್ನು ಕೊಡ್ತಾರೆ. ನಮ್ಮ ಪುರುಷಾರ್ಥವನ್ನು ಮಾಡಬೇಕಾದ್ರೆ, ನಮ್ಮ ಸಾಧನೆಯನ್ನು ಮಾಡಬೇಕಾದ್ರೆ, ನಮ್ಮ ಜೀವನ ಯಾವಾಗ ಏನು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಎಲ್ಲ ದಿಗಂಬರ ಸಾಧುಗಳು ನಮಗೆ ಹೇಳುವುದು ನೋಡಿ, ಕಾಲ ಮಿಂಚುವ ಮೊದಲು ದೀಕ್ಷಿತರಾಗಿ ದೀಕ್ಷೆಯನ್ನು ತೆಗೆದುಕೊಳ್ಳಿ, ಕಾಲ ಸರಿದು ಹೋಗ್ಬೋದು. ಹಾಗಾಗಿ ಮುಂದೆ ಭವ ಯಾವುದು ಸಿಗ್ತದೋ ಗೊತ್ತಿಲ್ಲ. ಈ ಭವದಲ್ಲಿ ನಾವು ನರಕಗತಿ ಸಿಗಬಾರ್ದು, ಸ್ವರ್ಗಕ್ಕೂ ಹೋಗಬೇಕು. ಆದರೆ ಉತ್ತಮವಾದಂಥ ಗತಿಗಳನ್ನು ಪಡಿಬೇಕಾದ್ರೆ ನಮ್ಮಲ್ಲಿ ಚಾರಿತ್ರ್ಯ ಇರಬೇಕು, ಆಚರಣೆ ಇರಬೇಕು, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಇದ್ದರೆ ಮಾತ್ರ ಸಾಲುವುದಿಲ್ಲ. ಸಮ್ಯಕ್ ಚಾರಿತ್ರ್ಯವನ್ನು ಪಡೆದುಕೊಳ್ಳಬೇಕು ಅನ್ನುವುದನ್ನು ಈ ಕಾಲದ್ರವ್ಯವು ನಮಗೆ ಪ್ರೇರಣೆಯನ್ನು ನೀಡ್ತದೆ ಉದಾಸೀನವಾಗಿ. ಹಾಗಾಗಿ ಈ ಪರಿವರ್ತನೆಗೆ ಯಾವುದು ಕಾರಣವೋ ಅದು ಕಾಲದ್ರವ್ಯ ಎನಿಸುತ್ತದೆ. ಕಾಲದ್ರವ್ಯದಲ್ಲೂ ಕೂಡ 2 ಕಾಲಗಳಿವೆ, ಒಂದು ವ್ಯವಹಾರ ಕಾಲ, ಇನ್ನೊಂದು ನಿಶ್ಚಯ ಕಾಲ. ಯಾವುದರ ಲಕ್ಷಣವು ಪರಿಣಾಮ ಇತ್ಯಾದಿಯು ಅದು ವ್ಯವಹಾರ ಕಾಲವು, ಯಾವುದರ ಲಕ್ಷಣವು ವರ್ತನೆಯು ಅದು ನಿಶ್ಚಯ ಕಾಲ ಎಂದು ಇಲ್ಲಿ ತಿಳಿದುಕೊಳ್ಬೇಕು. ವ್ಯವಹಾರ ಮತ್ತು ನಿಶ್ಚಯ ಕಾಲಗಳನ್ನು ಮತ್ತೆ ನಾವು ವಿವರವಾಗಿ ತಿಳಿಯುವುದಾದರೆ, ಮುಳ್ಳುಗಳಿರುವ ಗಡಿಯಾರದ ಮಧ್ಯದ್ದು ನಿಶ್ಚಯ ಕಾಲದ ಪ್ರತೀಕವಾದರೆ ಅದರ ಸಹಾಯದಿಂದ ತಿರುಗುವ ಗಂಟೆ, ಮಿನಿಟು, ಸೆಕೆಂಡುಗಳು, ಮುಳ್ಳುಗಳು ವ್ಯವಹಾರ ಕಾಲದ ಪ್ರತೀಕಗಳಾಗಿವೆ. ಕಾಲದ್ರವ್ಯದ ಇತರ ದ್ರವ್ಯಗಳ ಪರಿಣಾಮದಲ್ಲಿ ಯಾವ ನಿಮಿತ್ತವಾಗಿವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅಂದರೆ ಕಾಲದ್ರವ್ಯದ ಇತರ ದ್ರವ್ಯಗಳ ಪರಿಣಾಮದಲ್ಲಿ ಉದಾಸೀನ ನಿಮಿತ್ತವಾಗಿದೆ. ಹಾಗಾದರೆ ವರ್ತನೆ ಯಾವುದು? ಈ ಎಲ್ಲ ದ್ರವ್ಯಗಳಲ್ಲಿರುವ ಸೂಕ್ಷ್ಮ ಪರಿವರ್ತನೆಯ ನಿಮಿತ್ತವನ್ನು ವರ್ತನೆ ಎನ್ನುತ್ತಾರೆ. ಬಟ್ಟೆ, ಮನೆ, ವಸ್ತ್ರ ಇತ್ಯಾದಿಗಳನ್ನು ಪರಿವರ್ತನೆ ನಿರಂತರವಾಗಿ ನಡೆಯುತ್ತಿರುತ್ತದೆ. ಇದು ಸೂಕ್ಷ್ಮ ಪರಿವರ್ತನೆಯಾಗಿದೆ.
ಈ ಕಾರಣದಿಂದ ಬಟ್ಟೆ, ಮನೆ ಇತ್ಯಾದಿ ಹಳತಾಗುತ್ತದೆ. ಮನುಷ್ಯ ಸ್ತ್ರೀಯರಿಗೆ 50 ವರ್ಷ 25 ವರ್ಷ ಪ್ರಾಯವಾಗುವುದು ಕಾಲದ್ರವ್ಯದ ಪ್ರಭಾವದಿಂದ. ಪ್ರಾಣಿಗಳಿಗೂ ಮನುಷ್ಯರಿಗೂ ಪ್ರಾಯ ಆಗುವಂಥದ್ದು ಕಾಲದ್ರವ್ಯದ ಪರಿಣಾಮದಿಂದ ಈ ರೀತಿಯಾಗಿರ್ತದೆ. ಹಾಗಾಗಿ ಯಾವುದನ್ನು ಪರಿಣಾಮ ಎನ್ನುತ್ತಾರೆ? ಎಲ್ಲ ದ್ರವ್ಯಗಳ ಸ್ಥೂಲ ಪರಿವರ್ತನೆಯ ನಿಮಿತ್ತವನ್ನು ಪರಿಣಾಮವೆನ್ನುತ್ತಾರೆ. ಪರಿಣಾಮ ಹಾಗೂ ಕ್ರಿಯೆ, ಪರತ್ವ ಹಾಗೂ ಅಪರತ್ವಗಳನ್ನು ತೋರಲಾಗಿದೆ. ಯಾವುದಕ್ಕೆ ಪರತ್ವ ಅಪರತ್ವ ಅಂತ ಹೇಳ್ಬೋದು? ಎಲ್ಲಿ ಚಿಕ್ಕದು ದೊಡ್ಡದರ ವ್ಯವಹಾರವಾಗುವುದು ಅದೇ ಪರತ್ವ ಅಪರತ್ವವಾಗಿದೆ. ಇನ್ನು ನಿಶ್ಚಯ ಕಾಲದ ಸಂಖ್ಯೆ ಮತ್ತು ಸ್ವರೂಪವನ್ನು ತಿಳ್ಕೊಳ್ಳೋಣ. ಲೋಯಾಯಾಸ ಪದೇಸೆ ಇಕ್ ತಿಕ್ ಕೆ ಜೆ ರಿಯಾ ಹುಯಿಕ್ ತಿಕ್ಕ ರಯಣಾಣಂ ರಾಶಿ ಇವತೆ ಕಾಲಾಣು ಅಸಂಕದವಾಣಿ. ಲೋಕಾಕಾಶದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕಾಲಾಣು ರತ್ನಗಳ ರಾಶಿಗೆ ಸಮಾನವಾಗಿದ್ದು ಇವುಗಳು ಅಸಂಖ್ಯಾತವಾಗಿದೆ. ಕಾಲದ್ರವ್ಯವನ್ನು ವಿವರಿಸುವಾಗ ರತ್ನರಾಶಿಯ ಉದಾಹರಣೆಯನ್ನು ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ರತ್ನವು ಅಮೂಲ್ಯ, ಅದೇ ರೀತಿ ಸಮಯವೂ ಕೂಡ ಅಮೂಲ್ಯವಾಗಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ರತ್ನ ಎಂದೂ ಹಳತಾಗುವುದಿಲ್ಲ, ರತ್ನಗಳಲ್ಲಿ ಕ್ರಿಮಿಗಳಾಗುವುದಿಲ್ಲ, ಇಟ್ಟಲ್ಲೇ ಪರಸ್ಪರ ಅಂಟಿಕೊಳ್ಳುವುದಿಲ್ಲ. ಗೋಧಿ ಇತ್ಯಾದಿಗಳ ರಾಶಿಯಲ್ಲಾದರೂ ಕ್ರಿಮಿಗಳಾಗ್ತವೆ, ಕೊಳೆಯುತ್ತದೆ, ಹಳತಾಗ್ತದೆ, ಅಂಟಿಕೊಳ್ತದೆ. ಆದರೆ ರತ್ನದ ರಾಶಿ ಆ ರೀತಿಯಾಗಿ ಎಂದೂ ಕೂಡ ನಾಶವಾಗುವುದಿಲ್ಲ, ಅಷ್ಟು ಶೀಘ್ರವಾಗಿ ಹಾಳಾಗುವುದಿಲ್ಲ. ಅದಕ್ಕೆ ಅದು ಹೇಗೆ ಒಂದು ಬೇರೆ ಕಲ್ಲುಗಳಿಂದ ವಿಭಿನ್ನವಾಗಿ ಮೌಲ್ಯಯುತವಾಗಿರ್ತದೋ ಅದೇ ರೀತಿಯಾಗಿ ಕಾಲ ಅನ್ನುವುದು ಅತ್ಯಂತ ಮೌಲ್ಯಯುತವಾಗಿರುವಂಥದ್ದು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಲೋಕಾಕಾಶದಲ್ಲಿ ಕಾಲದ್ರವ್ಯವು ಹೇಗೆ ನಿಂತಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪರಸ್ಪರ ಅವುಗಳು ಅಂಟಿಕೊಳ್ತದ ಅಂತ ತಿಳ್ಕೊಳ್ಳೋಣ. ಲೋಕಾಕಾಶವು ಅಸಂಖ್ಯಾತ ಪ್ರದೇಶಿಯಾಗಿದೆ. ಲೋಕಾಕಾಶದ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕಾಲಾಣು ರತ್ನರಾಶಿಯ ಸಮಾನ ನಿಂತಿದೆ. ರತ್ನಗಳ ರಾಶಿಯಲ್ಲಿ ರತ್ನಗಳು ಒಟ್ಟಿಗಿದ್ದರೂ ಪರಸ್ಪರ ಅಂಟಿಕೊಳ್ಳುವುದಿಲ್ಲ. ಹಾಗೆಯೇ ಲೋಕಾಕಾಶದ ಪ್ರದೇಶಗಳಲ್ಲಿರುವ ಕಾಲಾಣುಗಳು ತಮ್ಮೊಂದಿಗೆ ಪರಸ್ಪರ ಅಂಟಿಕೊಳ್ಳುವುದಿಲ್ಲ ಎನ್ನುವ ಸತ್ಯವನ್ನು ನಮಗೆ ದ್ರವ್ಯ ಸಂಗ್ರಹದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ. ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಮಹದುಪಕಾರವನ್ನು ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಕಾಲಾಣುಗಳು ಅಸಂಖ್ಯಾತವಾಗಿವೆ ಅನ್ನುವ ಪ್ರಶ್ನೆಯನ್ನು ಮಾಡುವುದಾದರೆ, ಲೋಕಾಕಾಶದ ಪ್ರದೇಶದ ಅಸಂಖ್ಯಾತವಾದ ಕಾರಣ, ಲೋಕಾಕಾಶದ ಪ್ರದೇಶವು ಅಸಂಖ್ಯಾತವಾದ ಕಾರಣ ಇದರಲ್ಲಿರುವ ಕಾಲಾಣುಗಳು ಕೂಡ ಅಸಂಖ್ಯಾತವಾಗಿವೆ ಅನ್ನುವ ಸತ್ಯವನ್ನು ನಾವು ತಿಳಿದುಕೊಳ್ಬೇಕು. ಏವಂ ಚಬ್ಬೇಯ ಮಿದಂ ಜೀವ ಜೀವ ಪ್ರಭೇದದು ದವ್ವಂ ಉತ್ತಂ ಕಾಲ ವಿಜುತ್ತಂ ನಾಯವ್ವ ಪಂಚ ಅತ್ತಿಕಾಯದು. ಸಂಕ್ಷೇಪವಾಗಿ ಜೀವ ಅಜೀವ ಭೇದದಿಂದ ದ್ರವ್ಯವು 6 ಪ್ರಕಾರವೆಂದು ಈ ಪ್ರಕಾರವಾಗಿ ಹೇಳಲಾಗಿದೆ. ಕಾಲದ್ರವ್ಯವನ್ನು ಉಳಿದ 5 ದ್ರವ್ಯಗಳು ಅಸ್ಥಿಕಾಯಗಳೆಂದು ನಾವು ತಿಳಿದುಕೊಳ್ಬೇಕು. ಕಾಲದ್ರವ್ಯವನ್ನು ಅಸ್ಥಿಕಾಯ ಅಂತ ಯಾಕೆ ಹೇಳುವುದಿಲ್ಲ? ಕಾಲದ್ರವ್ಯಕ್ಕೆ ಬರೇ ಒಂದು ಪ್ರದೇಶ ಮಾತ್ರ ಇರುತ್ತದೆ. ಕಾಲದ್ರವ್ಯವು ಏಕಪ್ರದೇಶಿಯಾಗಿದೆ. ಹಾಗಾಗಿ ಅಸ್ಥಿಕಾಯವೆಂದು ಅದನ್ನು ಹೇಳುವುದಿಲ್ಲ. ಪುದ್ಗಲ ಪರಮಾಣು ಕೂಡ ಏಕಪ್ರದೇಶಿಯಾಗಿರುತ್ತದೆ. ಅದನ್ನೇಕೆ ಅಸ್ಥಿಕಾಯ ಅಂತ ಹೇಳುವುದಿಲ್ಲ ಅಂತ ಕೆಲವರಿಗೆ ಸಂಶಯ ಇರಬಹುದು. ಕಾಲಾಣು ಯಾವಾಗಲೂ ಒಂದೇ ಪ್ರದೇಶ ಉಳ್ಳದ್ದಾಗಿರುತ್ತದೆ. ಆದರೆ ಪುದ್ಗಲ ಪರಮಾಣುವಿನ ವಿಶೇಷತೆ ಏನೆಂದರೆ ಅದು ಏಕಪ್ರದೇಶಿಯಾಗಿದ್ದರೂ ಸ್ಕಂದ ರೂಪದಲ್ಲಿ ಪರಿಣತವಾಗುತ್ತಲೇ ನಾನಾ ಪ್ರದೇಶ ಸಂಖ್ಯಾತ ಅಸಂಖ್ಯಾತ ಅನಂತ ಉಳ್ಳದ್ದಾಗಿರುತ್ತದೆ. ಕಾಲಾಣುವಿನಲ್ಲಿ ಬಹು ಪ್ರದೇಶೀಪನೆಯೇ ಯೋಗ್ಯತೆಯೇ ಇಲ್ಲ. ಪರಮಾಣುವಿನಲ್ಲಿ ಆ ಯೋಗ್ಯತೆ ಇದೆ. ಆದ್ದರಿಂದ ಪರಮಾಣುವನ್ನು ಅಸ್ಥಿಕಾಯ ಎಂದು ಕರೆಯುತ್ತಾರೆ. ಅಣು ಸಮಾನವಾಗಿದ್ದರೂ ಕಾಲಾಣುವಿನಲ್ಲಿ ಬಹುಪ್ರದೇಶಿತೆಯು ಯೋಗ್ಯತೆ ಏಕಿಲ್ಲ ಅನ್ನೋದು ಕೆಲವರ ಪ್ರಶ್ನೆ. ಪುದ್ಗಲದ ಅಣುಗಳೆಲ್ಲವೂ ಸಮಾನವಾಗಿರುತ್ತವೆ. ಆದರೆ ಕಾಲಾಣುವು ಪುದ್ಗಲದ ಅಣುಗಳಿಗೆ ಸಮಾನವಾದುದು ಪುದ್ಗಲ ಪರಮಾಣುವಿನಲ್ಲಿ ರೂಪ, ರಸ ಇತ್ಯಾದಿಗಳು ಕಂಡುಬರುವ ಕಾರಣ ಮೂರ್ತಿಕವಾಗಿದೆ, ಸ್ಕಂದವಾಗಬಲ್ಲದು. ಆದರೆ ಕಾಲಾಣು ಅಮೂರ್ತಿಕವಾಗಿದ್ದು ಸ್ವತಃ ರಸ ಇತ್ಯಾದಿ ಗುಣರಹಿತವಾಗಿದೆ. ಆದ್ದರಿಂದ ಅದರಲ್ಲಿ ಬಹುಪ್ರದೇಶಿಪನ ಸುಲಭವಿಲ್ಲ. ಇವತ್ತಿನ ಈ ಪ್ರವಚನ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ನಿಲ್ಲಿಸ್ತೇವೆ. ಸಂಪೂಜಕಾನಂ ಪ್ರತಿಪಾಲಕಾನಂ ಯತೀಂದ್ರ ಸಾಮಾನ್ಯ ತಪೋದನಾನಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಃ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ ಕ್ಷೇಮಂ ಸರ್ವಪ್ರಜಾನಂ
ಪ್ರಭವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸಮ್ಯಕ್ ವರ್ಷತು ಮಘವಾ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರಿ ಕ್ಷಣಮಪಿ ಜಗತಾಂ ಆಸ್ಮಭೂರ್ಜೀವಲೋಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭವತು ಪ್ರಸರತು ಸರ್ವಸೌಖ್ಯಪ್ರದಾಯಿನಿ ಪ್ರಧ್ವಸ್ತಿ ಗಾತಿಕರ್ಮಾಣಃ ಕೇವಲಜ್ಞಾನಭಾಸ್ಕರಃ ಕುರ್ವಂತು ಜಗತಾಂ ಶಾಂತಿಂ ವೃಷಭಾದ್ಯ ಜಿನೇಶ್ವರ. ಓಂ ಶಾಂತಿ ಶಾಂತಿ ಶಾಂತಿ. ನಮೋಕಾರ ಮಂತ್ರ. ಧರ್ಮಬಂಧುಗಳೇ, ಇವತ್ತು ಈಗ ಪ್ರಶ್ನೆಗಳನ್ನು ಹೇಳ್ತೇವೆ. ಸಂಚಿಕೆ 5ಕ್ಕೆ ಸರಿಯಾಗಿ ಅಧರ್ಮ ದ್ರವ್ಯದ ಸ್ವರೂಪವನ್ನು ತಿಳಿಸಿ, ಜೀವಪುದ್ಗಲಗಳನ್ನು ನಿಲ್ಲಿಸುವುದರಲ್ಲಿ ಅಧರ್ಮ ದ್ರವ್ಯವು ಎಂತಹ ನಿಮಿತ್ತವಾಗಿದೆ? ಪ್ರಶ್ನೆ 2. ಪ್ರಶ್ನೆ 3. ಆಕಾಶ ದ್ರವ್ಯದ ಸ್ವರೂಪ ಯಾವುದನ್ನು ಆಕಾಶ ಎನ್ನುತ್ತಾರೆ? ಆಕಾಶದಲ್ಲಿ ಎಷ್ಟು ವಿಧ? ಪ್ರಶ್ನೆ 4. ಯಾವುದನ್ನು ಲೋಕವೆನ್ನುತ್ತಾರೆ? ಪ್ರಶ್ನೆ 5. ಯಾವುದನ್ನು ಅಲೋಕವೆನ್ನುತ್ತಾರೆ? ಪ್ರಶ್ನೆ 6. ವ್ಯವಹಾರ ಕಾಲ ಮತ್ತು ನಿಶ್ಚಯ ಕಾಲಗಳನ್ನು ವಿವರಿಸಿ. ಇದಿಷ್ಟು ಪ್ರಶ್ನೆ ಬರುವ ವಾರ ಎಲ್ಲರೂ ಕೂಡ ನಿರಂಜನ್ ಕುದ್ಯಾಡಿಯವರಿಗೆ ನೇರವಾಗಿ ಫೋನ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ, ಎಲ್ಲರಿಗೂ ಧರ್ಮಾತ್ಮರಿಗೆ ಶುಭವಾಗಲಿ, ಶುಭಾಶೀರ್ವಾದ. ಓಂ ಶಾಂತಿ ಶಾಂತಿ ಶಾಂತಿ.